25 ರೈತರಿಗೆ ಮೋಟಾರ್ ಪಂಪ್, ಗಂಗಾ ಕಲ್ಯಾಣ ಯೋಜನೆ ಪತ್ರ ವಿತರಣೆ, ಬಡವರಿಗೆ ಸೌಲಭ್ಯ ತಲುಪಿಸುವುದೇ ಆದ್ಯತೆ, ಶಾಸಕ ಎಚ್.ಕೆ. ಸುರೇಶ್. ಬೇಲೂರು ಜು. 6 ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು 25 ರೈತ ಫಲಾನುಭವಿಗಳಿಗೆ ಮೋಟಾರ್ ಪಂಪ್ಗಳು ಹಾಗೂ ಗಂಗಾ ಕಲ್ಯಾಣ ಯೋಜನೆಯ ಮಂಜೂರಾತಿ ಪತ್ರಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಆರ್ಥಿಕವಾಗಿ ಹಿಂದುಳಿದ ಮತ್ತು ನಿಜವಾಗಿಯೂ ನೆರವಿನ ಅಗತ್ಯವಿರುವ ಬಡವರಿಗೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದೇ ತಮ್ಮ ಆದ್ಯತೆಯಾಗಿದೆ ಎಂದು ಹೇಳಿದರು. ಆಯ್ಕೆಯಾದ ಎಲ್ಲ 25 ಫಲಾನುಭವಿಗಳು ಅರ್ಹರಾಗಿದ್ದು, ಅವರಿಗೆ ಯೋಜನೆಯ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ನೀಡಲಾಗುತ್ತಿದೆ ಎಂದರು. ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಆದ್ಯತೆ ನೀಡಲಾಗಿದ್ದು, ಕಟ್ಟಕಡೆಯ ಬಡವನಿಗೂ ಸರ್ಕಾರದ ಯೋಜನೆಗಳು ತಲುಪುವಂತೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳ ಪಾಲ್ಗೊಳ್ಳುವಿಕೆಯಿಂದ ಅರ್ಹ ಫಲಾನುಭವಿಗಳ ಆಯ್ಕೆ ಸುಲಭವಾಗಿದೆ. ಯಾವುದೇ ಕಮಿಷನ್ ಅಥವಾ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ಬೋರ್ವೆಲ್, ಪಂಪ್, ಮೋಟಾರ್ ಹಾಗೂ ಕೆಬಿ ಸಂಪರ್ಕವನ್ನು ನೇರವಾಗಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಯೋಜನೆಯು ಸಂಪೂರ್ಣ ಕಂಪ್ಯೂಟರೀಕೃತವಾಗಿದ್ದು, ಬೋರ್ವೆಲ್ ಕಾಮಗಾರಿಯ ವೆಚ್ಚ ಸೇರಿದಂತೆ ಎಲ್ಲಾ ಮಾಹಿತಿಯು ಫಲಾನುಭವಿಗಳ ಮೊಬೈಲ್ಗೆ ಎಸ್ಎಂಎಸ್ ಮೂಲಕ ತಲುಪುತ್ತದೆ ಎಂದು ವಿವರಿಸಿದರು. ಈ ವೇಳೆ ಅಂಬೇಡ್ಕರ್ ನಿಗಮದ ತಾಲೂಕು ಅಧಿಕಾರಿ ರಾಜು, ಬಿಜೆಪಿ ಮುಖಂಡರಾದ ಬೆನ್ನೂರು ರೇಣುಕುಮಾರ್, ರಂಗನಾಥ್, ಶೇಖರಯ್ಯ ಹಾಜರಿದ್ದರು. ಮುಂದೆ ಬನ್ನಿ ಸರ್, ನೀವು ಕಾಣ್ ಅದು ಪೂರ್ವಕವಾಗಿ ಋಣ ತೀರಿಸ್ತಕ್ಕಂಥದ್ದು ಇರುತ್ತಲ್ವಾ, ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಲ್ವಾ. ಇದು ಹಿಂದೆ ಎಲ್ಲ ನೋಡಿದೀವಿ, ಒಂದು ಬೋರ್ವೆಲ್ ತರೋದಕ್ಕೆ ಒಪ್ಪೋಣ 50,000 ರೂಪಾಯಿ ಕೊಡಿ, 80